ನಮಸ್ಕಾರ ಸ್ನೇಹಿತರೆ, ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಅಂದು ಮನೆಯೆಲ್ಲ ಸಂಭ್ರಮದಿಂದ ತುಂಬಿತ್ತು. ಮಲ್ಲಿಗೆ, ಗುಲಾಬಿ ಹೂಗಳ ಪರಿಮಳ ಎಲ್ಲೆಡೆ ಹರಡಿ, ಮಾವಿನ ಎಲೆಗಳಿಂದ ಮಾಡಿದ ತಳಿರು ತೋರಣಗಳು ಮದುಮಗಳ ಹೊಸ ಬದುಕಿಗೆ ಸ್ವಾಗತ ಕೋರುವಂತಿತ್ತು. ಆದರೆ ಆ ಸಂಭ್ರಮದ ನಡುವೆಯೇ ಒಬ್ಬ ಹುಡುಗಿ ಮಾತ್ರ ಮನಸ್ಸಿನಲ್ಲಿ ಮೌನವಾಗಿ ಒದ್ದಾಡುತ್ತಿದ್ದಳು. ಮದುವೆ ಬೇಡ ಎಂದು ಅಮ್ಮನಲ್ಲಿ ಅಂಗಲಾಚಿದರೂ ಹುಡುಗ ಒಳ್ಳೆಯವನು, ನಿನಗೆ 24 ವರ್ಷ ವಯಸ್ಸಾಗಿದೆ, ಈ ಅವಕಾಶ ಕಳೆದುಕೊಳ್ಳಬೇಡ ಎಂದು ಅಮ್ಮ ಸಮಾಧಾನ ಮಾಡಿದರು. ಆದರೆ ಮದುವೆ ಬೇಡ ಎನ್ನಲು ಅವಳಿಗೆ ಯಾವ ಕಾರಣಗಳೂ ಇರಲಿಲ್ಲ. ಅವಳು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾಗಿದ್ದಳು. ಅವಳು ಅಡುಗೆ ಮನೆಯಲ್ಲಿದ್ದಾಗ ಎಲ್ಲರೊಂದಿಗೆ ನಗುತ್ತಾ ಹರಟುತ್ತಾ ಇದ್ದಳು. ಆದರೆ ಈಗ ಒಂಟಿಯಾಗಿ ಕಣ್ಣೀರಿಡುತ್ತಿದ್ದಳು. ಎಲ್ಲವನ್ನೂ ಮರೆತುಬಿಟ್ಟೆ ಎಂದುಕೊಂಡಿದ್ದೆ ಎಂದು ಯೋಚಿಸುತ್ತಾ ಅಳುತ್ತಿದ್ದಳು. ಆದರೆ ಆ ಕಹಿ ನೆನಪು ಮರೆಯಾಗುವುದು ಅಸಾಧ್ಯ. ಅವಳು ತಾನು ತುಂಬ ದುರ್ಬಲ ಮತ್ತು ಹೇಡಿ ಎಂದು ತನ್ನನ್ನೇ ಜರೆದುಕೊಂಡಳು. ಆಕೆಯ ಗೊಂದಲದ ನಡುವೆಯೇ ಮದುಮಗಳ ಕೋಣೆಯನ್ನು ಸಿದ್ಧಪಡಿಸಲಾಗುತ್ತಿತ್ತು. ಹಳೆಯ ಮಂಚಕ್ಕೆ ಹೊಸ ಹಾಸಿಗೆ, ಹೊಸ ಹೊದಿಕೆ, ಹೂಗಳಿಂದ ಅಲಂಕರಿಸಲಾಗಿತ್ತು. ಸಂಬಂಧಿಕರು ತಂದ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ತಟ್ಟೆಯಲ್ಲಿ ಹೊಳೆಯುತ್ತಿದ್ದವು. ಅವಳ ಬದುಕು ಈಗ ಪೂರ್ತಿಯಾಗಿ ಬದಲಾಗಲಿದೆ ಎಂದು ಆ ದೃಶ್ಯಗಳು ಸೂಚಿಸುತ್ತಿದ್ದವು. ಈ ಮೊದಲ ರಾತ್ರಿಯ ಏರ್ಪಾಡುಗಳಲ್ಲಿ ಏನಾದರೂ ತಪ್ಪು ಆಗಿರಬಹುದಾ? ನನಗೆ ತುಂಬ ಸುಸ್ತಾಗಿದೆ, ಅದನ್ನು ನಾಳೆ ಮುಂದೂಡಬಹುದೇ ಎಂದು ಯೋಚಿಸುತ್ತಾ ನಿಂತಿದ್ದಳು. ಹಾಲು ಕುದಿಯುತ್ತಿತ್ತು. ಅದರ ಸದ್ದು ಅವಳ ಕಿವಿಯಲ್ಲಿ ಭಯವನ್ನು ಹೆಚ್ಚಿಸುತ್ತಿತ್ತು. ಅವಳು ದಿಗ್ಭ್ರಮೆಯಲ್ಲಿ ನಿಂತಿದ್ದಾಗ ಅವಳ ಅಮ್ಮನ ಧ್ವನಿ ಕೇಳಿಸಿತು. ಏನು ಮಾಡುತ್ತಿದ್ದೀಯೆ? ಬೇಗ ಬಾ, ಇನ್ನೂ ರೂಮ್ ರೆಡಿ ಮಾಡಬೇಕು. ನಿನ್ನ ಸೀರೆ ಬದಲಾಯಿಸು ಎಂದು ಅಮ್ಮ ಹೇಳಿದಾಗ ಅಳುವುದಕ್ಕೂ ಬಿಡುವುದಿಲ್ಲ ಎಂದು ಮನಸ್ಸಿನಲ್ಲಿಯೇ ಕೊರಗಿಕೊಂಡಳು. ಈ ಸೀರೆಯನ್ನು ಬಿಚ್ಚಿ ಎಸೆದು ಬಿಡಬೇಕು ಎಂದು ಯೋಚಿಸಿದಳು. ಗಂಡ, ಮನೆ, ಮಕ್ಕಳು, ಸಂಸಾರ, ಈ ಜವಾಬ್ದಾರಿಗಳು ಇಷ್ಟು ಬೇಗ ತನ್ನ ಮೇಲೆ ಹೇಗೆ ಬಿದ್ದವು ಎಂದು ಅವಳಿಗೆ ಅರ್ಥವಾಗಲೇ ಇಲ್ಲ. ಇದೆಲ್ಲವೂ ಅವಳಿಗೆ ಒಂದು ರೀತಿಯ ಹಿಂಸೆ ಎಂದು ಅನಿಸುತ್ತಿತ್ತು. ಅವಳು ಅಂದುಕೊಂಡಿದ್ದೊಂದು, ಕನಸು ಹಿಡಿದಿದ್ದೊಂದು. ಆದರೆ ಇಲ್ಲಿ ಆಗುತ್ತಿರುವುದೇ ಬೇರೆ. ಒಂದು ರೀತಿಯ ಮಂಪರಿನಲ್ಲಿ ನಡೆಯುತ್ತಿದ್ದ ಅವಳಿಗೆ ಕೈಯಲ್ಲಿ ಹಾಲು ಹಿಡಿದು ಕೋಣೆಯತ್ತ ಹೊರಟಾಗ ಎಚ್ಚರವಾಯಿತು. ಅರೆ, ನಾನು ಏನು ಮಾಡಲು ಹೊರಟಿದ್ದೇನೆ? ಇದನ್ನು ಹೇಗೆ ಒಪ್ಪಿಕೊಳ್ಳುವುದು? ಮದುವೆ ಯಾರನ್ನಾದರೂ ಮಾಡಿಕೊಳ್ಳಬಹುದು, ಆದರೆ ತನ್ನ ಮನಸ್ಸನ್ನು ಹಂಚಿಕೊಳ್ಳುವುದು ಅಷ್ಟು ಸುಲಭವಲ್ಲ ಎಂದು ಯೋಚಿಸಿದಳು. ತಾನು ಮದುವೆಯಾಗಲಿರುವ ವ್ಯಕ್ತಿಯನ್ನು ಹೇಗೆ ಎದುರಿಸುವುದು ಎಂದು ಯೋಚಿಸಿದಳು. ತನ್ನ ಮೇಲೆ ಚೇಳು ಕಡಿದಂತೆ ವರ್ತಿಸಿದರೆ ಅಸಹ್ಯ ಹುಟ್ಟಿ ಅವನು ದೂರ ಹೋಗುತ್ತಾನೆಯೇ? ಬಲವಂತವಾಗಿ ತನ್ನ ಮೇಲಂತೂ ತನ್ನ ಆಸೆಯನ್ನು ಹೇರಲಾರ ಎಂದು ಯೋಚಿಸಿದಳು. ಪಾಪ, ಅವನು ತುಂಬ ಒಳ್ಳೆಯ ಮನುಷ್ಯ. ಆದರೆ ಅವನಿಗೆ ಹೇಗೆ ಹೇಳುವುದು? ತನ್ನ ಮನಸ್ಸು ಇನ್ನೂ ಅವನನ್ನು ಒಪ್ಪಿಕೊಂಡಿಲ್ಲ ಎಂದು. ಹೀಗೆ ಯೋಚಿಸುತ್ತಲೇ ಅವಳು ಮಂಚದ ಮೇಲೆ ಅವನ ಪಕ್ಕ ಬಂದು ಕುಳಿತುಕೊಂಡಳು. ಅವನು ಎದ್ದು ಹೋಗಿ ಬಾಗಿಲು ಹಾಕಿ ದೀಪ ಆರಿಸಿ ಬಂದಾಗ ಅವಳಿಗೆ ನಡುಕ ಶುರುವಾಯಿತು. ಮೈಮೇಲಿನ ಕೂದಲುಗಳು ನೆಟ್ಟಗೆ ನಿಂತವು. ಬಗ್ಗಿಸಿದ ತಲೆ ಎತ್ತಲು ಅವಳಿಗೆ ಆಗಲೇ ಇಲ್ಲ. ಶುರು ಮಾಡೋಣವೇ ಎಂಬ ಅವನ ಪ್ರಶ್ನೆಗೆ ಅವಳಿಗೆ ಏನೂ ಉತ್ತರಿಸಲು ತೋಚಲಿಲ್ಲ. ಬೇಡ ಎಂದು ಹೇಳುವ ಧೈರ್ಯವೂ ಅವಳಲ್ಲಿರಲಿಲ್ಲ. ಅವಳ ಮೌನವೇ ಅವಳ ಉತ್ತರವಾಗುತ್ತದೆ ಎಂದು ಅವಳು ಯೋಚಿಸಿದಳು. ಅವಳು ಪ್ರತಿಸ್ಪಂದಿಸಿದರೂ ಅದರ ನಂತರ ಅವಳಿಗೆ ತನ್ನ ಮೇಲೆ ತಾನೇ ಅಸಹ್ಯವಾಯಿತು. ಎಷ್ಟು ಸುಲಭವಾಗಿ ಬದಲಾಗಿ ಬಿಡುತ್ತೇವೆ ನಾವು ಎಂದು ಮನಸ್ಸಿನಲ್ಲಿಯೇ ಕೊರಗಿಕೊಂಡಳು. ಕತ್ತಲೆ ಕೋಣೆ, ಮಂಚ ಮತ್ತು ತನ್ನ ಪಕ್ಕ ಮಲಗಿರುವ ಗಂಡ ಎಂಬ ಜೀವ ಅವಳಿಗೆ ಅಸಹ್ಯವೆನಿಸಿತು.
ಆ ಎಲ್ಲವನ್ನು ಬಿಟ್ಟು ದೂರ ಹೋಗಿ ಮರೆಯಾಗಿ ಬಿಡಬೇಕು ಎಂದು ಅವಳು ಯೋಚಿಸಿದಳು. ಮಧ್ಯರಾತ್ರಿ ಸುಮಾರು 12 ಗಂಟೆಯಾಗಿತ್ತು. ಭಯದಿಂದ ಗಂಡನ ಪಕ್ಕಕ್ಕೆ ಹೊರಳಿ ನಿದ್ರೆಗೆ ಜಾರಿದಳು. ಇದ್ದಕ್ಕಿದ್ದಂತೆ ಎಚ್ಚರವಾಗಿ ನೀರು ಕುಡಿದು ಬಂದು ಮಲಗಿದಾಗ ಅವಳಿಗೆ ಗತಕಾಲದ ನೆನಪು ಕನಸಿನಂತೆ ಕಾಡಲು ಶುರುವಾಯಿತು. ಆದರೆ ಈ ಬಾರಿ ಅವಳು ಹೆದರಿ ನಡುಗಿದರೂ ಗಂಡನ ತೋಳಿನಲ್ಲಿರುವ ಆ ಭದ್ರತೆ ಅವಳಿಗೆ ಸಾಕಾಗುವಷ್ಟು ಬೇಕೆನಿಸಿತು. ಆ ಭದ್ರತೆ ಅವಳಿಗೆ ಅಂದು ಕಳೆದುಕೊಂಡ ಭದ್ರತೆಯನ್ನು ನೆನಪಿಸಿತು. ಅವಳು ಹಿಂದಿನ ದಿನಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸದ ಹೆಸರಿನಲ್ಲಿ ಆದ ತಪ್ಪನ್ನು ನೆನಪಿಸಿಕೊಂಡಳು. ಬುದ್ಧಿ ಬಂದಾಗಿನಿಂದಲೂ ಹೇಳಬೇಕು ಎಂದಾಗಲೆಲ್ಲ ಭಯ, ತಪ್ಪಿನ ನಾಚಿಕೆ ನನ್ನನ್ನು ತಡೆಗಟ್ಟಿದೆ ಎಂದು ಯೋಚಿಸಿದಳು. ಅವಳ ಕಣ್ಣು ಮುಚ್ಚಿದಳು. ಅವಳ ಅಂತರಂಗ ಕಹಿ ನೆನಪಿನೊಂದಿಗೆ ಸಾಗುತ್ತಿತ್ತು. ಅವಳಿಗೆ ಸುಮಾರು 11 ವರ್ಷ ವಯಸ್ಸಿದ್ದಾಗ ಅವಳ ದೊಡ್ಡಪ್ಪ ಒಬ್ಬರೇ ಮನೆಯಲ್ಲಿದ್ದರು. ಆ ದಿನ ಅವಳು ದೊಡ್ಡಪ್ಪನ ಪಕ್ಕದಲ್ಲಿಯೇ ಮಲಗಿದಳು. ಚಳಿಯಿದೆ ಪುಟ್ಟಿ ಎಂದು ಹೇಳಿದರೂ ಅವಳು ಅವರ ಪಕ್ಕ ಮಲಗಿದ್ದಳು. ಆ ರಾತ್ರಿ ದೊಡ್ಡಪ್ಪನ ಮಾತುಗಳು, ಸ್ಪರ್ಶ ಮತ್ತು ಅವಳ ಮನಸ್ಸಿನಲ್ಲಿ ಉಂಟಾದ ಅಸಹ್ಯದ ಭಾವನೆಗಳು ಅವಳಿಗೆ ಸ್ಪಷ್ಟವಾಗಿ ನೆನಪಾಯಿತು. ದೊಡ್ಡಪ್ಪ, ನಿನ್ನ ಕೈ ಭಾರ ಇದೆ, ಕೈ ಹಾಕಬೇಡ ಎಂದು ಹೇಳಿದ್ದು. ಇದು ಯಾರ ಹತ್ರನೂ ಹೇಳಬಾರದು ಎಂದು ದೊಡ್ಡಪ್ಪ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಗುಯಿಂಗುಟ್ತಾ ಆ ಘಟನೆ ಅವಳ ಮನಸ್ಸಿನಲ್ಲಿ ಗಾಯವಾಗಿಯೇ ಉಳಿದಿತ್ತು. ಅವಳ ಗಂಡನ ಗಾಢವಾದ ನಿದ್ದೆಯಲ್ಲಿದ್ದ ಅವಳು ಅವನತ್ತ ನೋಡಿದಳು. ಒಳ್ಳೆಯ ಗಂಡ, ಒಳ್ಳೆಯ ಅತ್ತೆ ಮಾವ, ಇಂತಹ ಕುಟುಂಬ ಪಡೆಯಲು ಖಂಡಿತ ಪುಣ್ಯ ಮಾಡಿರಬೇಕು ಎಂದು ಯೋಚಿಸಿದಳು. ಆದರೆ ಅರಿಯದ ವಯಸ್ಸಿನಲ್ಲಿ ಮಾಡಿದ ಆ ತಪ್ಪು ಬುದ್ಧಿ ಬಂದಾಗಿನಿಂದ ಪದೇ ಪದೇ ಕಾಡುತ್ತಲೇ ಇತ್ತು. ಇದಕ್ಕೆ ಪರಿಹಾರವೇನು? ಮರೆಯುವುದಾ? ಪಶ್ಚಾತ್ತಾಪ ಪಡುತ್ತಾ ಬದುಕುವುದಾ? ಇದರಲ್ಲಿ ನನ್ನ ತಪ್ಪೇನಿದೆ ಎಂದು ಯೋಚಿಸುತ್ತಾ ಗಂಡನ ದಿಂಬಿನ ಕೆಳಗೆ ಏನೋ ಇದೆ ಎಂದು ಗಮನಿಸಿದಳು. ಅದು ಅವಳ ಡೈರಿ ಮತ್ತು ಅದರ ಮೇಲೆ ಒಂದು ಪತ್ರ. ಅವಳ ದೇಹ ನಡುಗಲು ಶುರುವಾಯಿತು. ಅವರು ನನ್ನ ಡೈರಿ ಓದಿರಬಹುದಾ? ಏನಾದರೂ ಪ್ರಶ್ನೆ ಮಾಡದೆ ಯಾಕೆ ಸುಮ್ಮನಿದ್ದಾರೆ ಎಂದು ಭಯಪಟ್ಟಳು. ಅವಳು ತಕ್ಷಣವೇ ಪತ್ರ ತೆರೆದಳು. ಅದರಲ್ಲಿ ಹೀಗೆ ಬರೆದಿತ್ತು: ಉತ್ತರ ಸಿಗದ ಪ್ರಶ್ನೆಗಳ ನೆನಪಿನಲ್ಲಿ ಬದುಕುವುದನ್ನು ಬಿಟ್ಟು, ತಿಳಿಯದ ವಯಸ್ಸಿನಲ್ಲಿ ಮಾಡಿದ ತಪ್ಪು ತಪ್ಪಲ್ಲ ಎಂಬುದನ್ನು ಅರಿತು ಬದುಕುವುದು ಜಾಣತನ. ಸಿಕ್ಕಿರುವ ಒಳ್ಳೆಯ ಭವಿಷ್ಯವನ್ನು ಹಾಳಿ ಮಾಡಿಕೊಳ್ಳುವುದು ಶುದ್ಧ ಮೂರ್ಖತನ. ನಿನ್ನನ್ನು ಉಪಯೋಗಿಸಿಕೊಂಡ ಆ ನೀಚ ಮನುಷ್ಯ ಇಂದು ಎಲ್ಲವನ್ನೂ ಮರೆತು ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿರುವಾಗ ನೀನೇಕೆ ಈ ತಪ್ಪಲ್ಲದ ತಪ್ಪಿಗಾಗಿ ಚಿಂತೆ ಮಾಡುತ್ತಿದ್ದೀಯೆ? ಇಂದಿಗೆ ಆ ಕಹಿ ನೆನಪು ಮರೆಯಾಗಲಿ. ಈ ಬುದ್ಧಿ ದೇವರು ಇಷ್ಟು ದಿನ ನಿನಗೆ ಕೊಡದಿದ್ದರೂ ಇಂದಾದರೂ ನಿನಗೆ ಸಿಗಲಿ. ನೀನು ಎಂದಿಗೂ ನನ್ನವನು. ಇವೆಲ್ಲವನ್ನೂ ನಾನು ಓದಿದ್ದೇನೆ ಎಂದು ಆತಂಕ ಪಡಬೇಡ. ನಿನ್ನ ನೋವು ನನಗೆ ತಿಳಿದದ್ದೇ ಒಳ್ಳೆಯದು ಆಯಿತಲ್ಲವೇ? ಕ್ಷಮಿಸು, ನಿನಗೆ ಗೊತ್ತಿಲ್ಲದೆ ನಿನ್ನ ಡೈರಿ ಓದಿದ್ದಕ್ಕೆ. ಎಂದೆಂದಿಗೂ ನಿನ್ನವನು, ನಿನ್ನ ಗಂಡ. ಅವಳು ತನ್ನ ಗಂಡನ ಮುಖವನ್ನು ನೋಡಿದಳು. ಕೇವಲ ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಅವನ ವ್ಯಕ್ತಿತ್ವವೇ ದೊಡ್ಡದು ಎಂದು ಅವಳಿಗೆ ಅನಿಸಿತು. ನೀನು ನನಗೆ ದೇವರು ಕೊಟ್ಟ ದೊಡ್ಡ ವರ ಎಂದು ಅವನನ್ನು ಬಿಗಿದಪ್ಪಿಕೊಂಡಳು. ಆತ ಗಾಢವಾದ ನಿದ್ದೆಯಲ್ಲಿದ್ದ. ಅವಳು ತನ್ನ ನೋವನ್ನೆಲ್ಲ ಮರೆತು ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗಿದಳು. ಈ ಕಥೆಯ ನೀತಿ: ಈ ಕಥೆ ಕೇವಲ ಒಬ್ಬ ಹೆಣ್ಣಿನ ಕಥೆಯಲ್ಲ, ಬದಲಾಗಿ ಇಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಬದುಕಿನ ಪ್ರತಿಬಿಂಬ. ಇದು ಕಲಿಯುಗ. ಇಲ್ಲಿ ಅರಿಯದ ವಯಸ್ಸಿನಲ್ಲಿ ಆದ ತಪ್ಪಿನ ಭಯ, ನಾಚಿಕೆ ಅವರನ್ನು ಜೀವನ ಪೂರ್ತಿ ಕಾಡುತ್ತದೆ. ಆದರೆ ಕಥೆಯಲ್ಲಿ ಬರುವ ಆ ಗಂಡನಂತೆ ಕೆಲವೊಮ್ಮೆ ಜೀವನದಲ್ಲಿ ಸಿಗುವ ನಂಬಿಕಸ್ಥ ವ್ಯಕ್ತಿಯೊಬ್ಬರು ನಮ್ಮ ನೋವನ್ನು ಅರ್ಥ ಮಾಡಿಕೊಂಡು ಅದರಿಂದ ಹೊರಬರುವ ಶಕ್ತಿಯನ್ನು ತುಂಬುತ್ತಾರೆ. ನಮ್ಮ ಸುಂದರ ಬದುಕನ್ನು ಕಟ್ಟಿಕೊಳ್ಳಲು ತಮ್ಮ ನೋವನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯ ಜೊತೆ ಹಂಚಿಕೊಳ್ಳಬೇಕು ಅಥವಾ ಅದನ್ನು ಮರೆತು ಮುನ್ನಡೆಯಬೇಕು ಎಂಬ ಸಂದೇಶವನ್ನು ಈ ಕಥೆ ನೀಡುತ್ತದೆ. ಬದುಕು ಎಂದಿಗೂ ನಿಲ್ಲುವುದಿಲ್ಲ, ಬದಲಾಗಿ ಪ್ರತಿ ಕ್ಷಣವೂ ಹೊಸ ಸಾಧ್ಯತೆಗಳನ್ನು ತೆರೆದಿಡುತ್ತದೆ. ಹಳೆಯ ನೆನಪುಗಳಿಂದ ಹೊರಬಂದು ಮುನ್ನಡೆಯುವ ಧೈರ್ಯ ಮಾಡಿದಾಗ ಜೀವನ ಸುಂದರವಾಗಿ ರೂಪುಗೊಳ್ಳುತ್ತದೆ. ಈ ಕಥೆಯ ನಾಯಕಿ ಕಹಿ ನೆನಪಿಂದ ಹೊರಬಂದು ಹೊಸ ಬದುಕನ್ನು ಕಂಡಂತೆ ನಮ್ಮೆಲ್ಲರ ಬದುಕಿನಲ್ಲೂ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಸಿಗಲಿ ಮತ್ತು ಆ ನೋವನ್ನು ಮರೆತು ಮುನ್ನಡೆಯುವ ಶಕ್ತಿ ದೊರೆಯಲಿ ಎಂಬ ಆಶಯ ಈ ಕಥೆಯಲ್ಲಿದೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಇನ್ನಷ್ಟು ಕಥೆಗಳನ್ನು ಬರೆಯಬೇಕಿದ್ದರೆ ಯಾವ ವಿಷಯಗಳ ಬಗ್ಗೆ ಬರೆಯಲು ಬಯಸುತ್ತೀರಿ ಎಂದು ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.